ಸುರೇಶಣ್ಣ ಹಣ್ಣುಗಳನ್ನ 2 ಪ್ಯಾಕೆಟಲ್ಲಿ ಹಾಕ್ಕೊಡು. ನನ್ನ ಸ್ನೇಹಿತರ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಗೊಂದು ತಗೊಂಡು ಹೋಗ್ತೀನಿ. ಸರಿ ಪದ ಕೊಡಿ. ಹಲೋ ಹಲೋ, ಫ್ರೂಟ್ ಶಾಪಾ? ಹೌದು. ನೋಡಿ, ನನಗೆ ಒಂದು 10 ರಿಂದ 15 kg ಆ್ಯಪಲ್ಸ್ ಬೇಕು. ರುಚಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಆಮೇಲೆ ದಪ್ಪ ಚಿಕ್ಕ ಸಣ್ಣ ಅದೆಲ್ಲ ಏನು ಮ್ಯಾಟ್ರೇ ಆಗಲ್ಲ. ಆದರೆ ಬೀಜಗಳು ಮಾತ್ರ ಜಾಸ್ತಿ ಇರಬೇಕು ಅಂಥ ಆ್ಯಪಲ್ಗಳನ್ನ ಕಳಿಸ್ಕೊಡಿ ನನಗೆ. 10 ರಿಂದ 15 kg ಬಂದು ತೊಗೊಂಡೋಗ್ತೀರಾ ಸರ್? ರೀ, ನಾನು ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ ರೀ. ಮಿನಿಸ್ಟರ್ ಮನೆ ಸರ್ದೇಸಾಯಿ ಅವ್ರ ಮನೆ ಗೊತ್ತಲ್ಲ, ಅಲ್ಲಿಗೆ ತಲುಪಿಸ್ಬಿಡಿ. ನಾನು ನಿಮಗೆ ಪೇಮೆಂಟ್ನ ಆನ್ಲೈನ್ ಮಾಡಿಕೊಡ್ತೇನೆ. ಸರಿ, ಹಾಗೆ ಆಗಲಿ. ಮುದುಕಿ ಬದ್ದಣ್ಣ, ಮಿನಿಸ್ಟರ್ ಮನೆಗೆ ಹಣ್ಣುಗಳು ಬೇಕಂದ್ರೆ ನಿಮ್ಮ ಮಗ ಕಾಲ್ ಮಾಡಿ ಹೇಳ್ತಾ ಇದ್ರು. ಆದ್ರೆ ಇವತ್ತು ಬೇರೆ ಯಾರೋ ಕಾಲ್ ಮಾಡಿ 10-15 kg ಸೇಬ್ ಬೇಕು ಅಂತ ಹೇಳ್ತಾ ಇದಾರೆ. 10 ರಿಂದ 15 kg ಸೇಬಾ ಮಿನಿಸ್ಟರ್ ಮನೆಗ? ಹೌದು ಬದ್ದಣ್ಣ, ಸೇಬಿನ ಹಾರ ಏನಾರ ಮಾಡ್ತಾ ಇದ್ದೀರಾ? ಇನ್ನಕ್ಕಂತೂ ಇಷ್ಟು ಸೇಬು ಕೇಳಲ್ಲ. ಮನೇಲಿ ಯಾವ ಫಂಕ್ಷನ್ ಇಲ್ವಲ್ಲ. ಎಲ್ಲಿ ಕೊಡಿ, ಯಾವ ನಂಬರಿಂದ ಬಂದು ನೋಡ್ತೀನಿ. ಇದು ಮದನ್ ನಂಬರ್ ಅಲ್ವಾ? ಮದನ್ಗೆ 10 ರಿಂದ 15 kg ಸೇಬು ಯಾಕೆ ಬೇಕು? ಸುರೇಶ್, ಒಂದು ನಿಮಿಷ, ಇದರಲ್ಲಿ ನಾನೇ ಮಾತಾಡ್ತೀನಿ. ಸರಿ. ಹಲೋ, ಹೇಳಿ, ಕಳಿಸ್ತಿದ್ದೀರಾ? ಸರ್, ನಮ್ಮ ಅಂಗಡಿಲಿ ಬರೀ 5 kg ಮಾತ್ರ ಇರೋದು. ಬೇಕಿದ್ರೆ ನಮ್ಮ ಫ್ರೆಂಡ್ ಅಂಗಡಿಯಿಂದ ತರಿಸ್ಕೊಡ್ತೀನಿ. ಆದ್ರೆ ಟೇಸ್ಟ್ ಇರಲ್ಲ. ರೀ, ಎಷ್ಟೆಲ್ಲ ಹೇಳಿ? ಅವಾಗಲೇ ಹೇಳ್ದೆ ತಾನೆ, ಹಣ್ಣು ಹೇಗಿದ್ರು ಪರವಾಗಿಲ್ಲ, ರುಚಿ ಇಲ್ಲದಿದ್ರು ಪರವಾಗಿಲ್ಲ, ನನಗೆ ಬೀಜಗಳು ಜಾಸ್ತಿ ಇರಬೇಕು ಅಂತ ಆ್ಯಪಲ್ನ ಕಳಿಸ್ಕೊಡಿ. ಬೀಜಗಳು ಜಾಸ್ತಿ ಇರ್ಬೇಕಾ? ಏನ್ ಸರ್ ಫಾರ್ಮಿಂಗಾ? ಅದಕ್ಕೆ ಬೇಕಾದ್ರೆ ಬೇರೆ ಕಡೆಯಿಂದ ತಂದ್ಕೊಡ್ತೀನಿ. ರೀ, ನಿಮ್ಗೆ ಯಾಕ್ರಿ ಅದೆಲ್ಲ? ಹೇಳಿದಷ್ಟು ಮಾಡಿ. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್. ಈ ಲಲಿತಾದೇವಿ ಕತೆ ಮುಗಿಸೋದಕ್ಕೆ ಒಂದು 10 kg ಆ್ಯಪಲ್ ಸಾಕಲ್ವಾ? ಸಾಕು. ಎಷ್ಟೊಂದು ಕಮೆಂಟ್ಸ್ ಮಾಡಿದ್ದಾರೆ. ಇವನ ಬಗ್ಗೆ ನನ್ನ ಹತ್ರ ಯಾವತ್ತೂ ಹೇಳೇ ಇಲ್ವಲ್ಲ. ಇವನೇನು ಅಷ್ಟೊಂದು ಚೆನ್ನಾಗಿದ್ದಾನ? ನನಗಿಂತ ಚೆನ್ನಾಗಿದ್ದಾನ? ವಂಡರ್ಫುಲ್ ಅಮೇಝಿಂಗ್, ಈ ವಂಡರ್ಫುಲ್ ಅಮೇಝಿಂಗ್ ಕಮೆಂಟೇ ನೋಡೋಕ್ಕಾಗ್ತಿಲ್ಲ ನನಗೆ. ಓ, ಲೈಕ್ಸು ನೋಡೋಣ. ಅಪ್ಪ, ಎಲ್ಲ ಫೋಟೋಗೂ ಲೈಕ್ ಮಾಡಿದ್ದಾರೆ, ಕಮೆಂಟ್ಸು ಎಲ್ಲ ಫೋಟೋಗೂ ಮಾಡಿದ್ದಾರೆ. ಇವನ ಹತ್ರ ಏನಾದರೂ ಚಾಟ್ ಮಾಡಿರ್ತಾರ ಮೇಡಮ್ಮು? ಇಲ್ಲ, ಮೇಡಮ್ ಆ ಥರ ಎಲ್ಲ ಮಾಡಿರಲ್ಲ. ಆದರೆ ಅವನು ನೋಡಿದ್ರೆ ಒಳ್ಳೆ ಆಟ ಆಡೋ ಹುಡುಗನ ಥರ ಇದ್ದಾನೆ. ಇವನೇನಾದರೂ ಮೇಡಮ್ಗೆ ಮೆಸೇಜ್ ಮಾಡಿರ್ಬೋದಾ? ಅಕಸ್ಮಾತ್ ಇವನಾದರೂ ಮೇಡಮ್ ಮನ್ಸನ್ನು ಡಿಸ್ಟರ್ಬ್ ಮಾಡಿದರೆ? ನಾನೇನೋ ಎಷ್ಟೆಲ್ಲ ನಂಬಿದ್ದೆ ಸುಬ್ಬು, ಆದರೆ ನೀನು ಶ್ರೀವಲ್ಲಿಗೆ ಹೀಗೆಲ್ಲ ಮೆಸೇಜ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲ, ಅವಳು ಫ್ರೆಂಡ್ ಅಂತ ಅಷ್ಟೇ ಹೇಳ್ಬಿಟ್ಟು ಅವಳಿಗೆ ಹಾರ್ಟ್ ಸಿಂಬಲ್ ಎಲ್ಲ ಕಳಿಸಿದೆಯಲ್ಲ ಸುಬ್ಬು. ಬರೀ ಅಷ್ಟು ಮಾತ್ರ ಅಲ್ಲ, ಎಷ್ಟೊಂದು ಜನ ಹುಡುಗಿರು ನಿನಗೆ ಮೆಸೇಜ್ ಮಾಡಿದ್ದಾರೆ. ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವ್ರನ್ನ ಬ್ಲಾಕ್ ಬೇರೆ ಮಾಡಿದ್ಯಾ ನೀನು. ಇಷ್ಟು ಜನ ಹುಡುಗಿರ ಜೊತೆ ನೀನು ಕಾಂಟ್ಯಾಕ್ಟಲ್ಲಿದೆಯಾ? ಇದನ್ನೆಲ್ಲ ನನಗೆ ನಂಬಕ್ಕೆ ಆಗ್ತಿಲ್ಲಪ್ಪ. ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಏನು ಬೇರೆ ಆಗ್ತಿದೆ, ಮೇಡಮ್ಗೆ ಫೋನ್ ಕೊಡಬೇಕು. ಇರಲಿ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಟೈಮ್ ಆಯಿತು, ಅವನಿಗೆ ಹೋಗಿ ಫೋನ್ ಕೊಟ್ಟು ಬರೋಣ. ಸುಬ್ಬು ಅವರೇ, ನೀವೊಬ್ರು ಲೇಡಿನ ಹುಡುಕೋದು ಕೇಳಿದ್ರಲ್ಲ, ಅವ್ರನ್ನ ಎಲ್ಲ ರೀತಿಯಲ್ಲೂ ಹುಡುಕ್ತಾ ಇದ್ದೀವಿ. ಆದರೆ ಯಾವುದೇ ರೀತಿ ಸುಳಿವು ಸಿಗ್ತಾ ಇಲ್ಲ. ಅವ್ರ ಬಗ್ಗೆ ಗೊತ್ತಾದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ಯಾವುದೋ ಲೇಡಿನ ಹುಡುಕ್ತಾ ಇದ್ದಾನ? ಇದು ಯಾವುದೋ ಅಫಿಷಿಯಲ್ ಕೆಲಸ ಅಂತೂ ಅಲ್ಲ. ಆದ್ರೆ ಅವ್ನು ಯಾವ ಹುಡುಗಿನ ಹುಡುಕ್ತಾ ಇದ್ದಾನೆ? ಇವನಿಗೆ ಮೆಸೇಜ್ ಮಾಡಿರೋ ಯಾವುದಾದ್ರೂ ಹುಡುಗಿನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನ? ಅಥವಾ ಹಳೆ ಗರ್ಲ್ ಫ್ರೆಂಡ್ ಯಾರಾದರೂ ಇದ್ದಾರಾ? ಅಯ್ಯೋ, ಸುಬ್ಬು ಹೀಗೆಲ್ಲ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ನೀ ಇದು ಯಾವುದ್ರ ಬಗ್ಗೆನೂ ನನಗೆ ಹೇಳಲೇ ಇಲ್ವಲ್ಲ ಸುಬ್ಬು. ಒಂದು ಲೇಡಿನ ಹುಡ್ಕೋ ವಿಷಯ ನನ್ನ ಹತ್ರ ಯಾಕೆ ತಾನೇ ಹೇಳ್ತಾನ ಅವನು? ನಿನ್ನ ಬಗ್ಗೆ ನನಗೆ ಈಗ ಎಲ್ಲ ವಿಷಯನೂ ಗೊತ್ತಾಗ್ತಾ ಇದೆ. ಮೇಡಮ್, ನಿಮ್ಮ ಮನಸ್ಸಿನ ತುಂಬ ನಾನೇ ಇದ್ದೀನಿ ಅಂದ್ಕೊಂಡಿದ್ದೆ, ಅದು ಸುಳ್ಳ? ಹಾಗಾದರೆ ನಿನ್ನ ಹೃದಯದಲ್ಲಿ ನಾನೊಬ್ಳೇ ಇಲ್ವಾ ಸುಬ್ಬು? ನೀ ನನಗೆ ಮೋಸ ಮಾಡ್ತಾ ಇದೀಯಾ? ಆ ಹುಡ್ಗ ನಿಮ್ಮ ಮನ್ಸಲ್ಲಿದ್ದಾನ? ನಾನೇ ಪೆದ್ದಾನ? ಎಷ್ಟೊಂದು ಜನ ಹುಡುಗಿರು ನಿನಗೆ ಮೆಸೇಜ್ ಮಾಡಿದ್ದಾರೆ. ನಿನ್ನ ಮನಸ್ಸಲ್ಲೂ ಬೇರೆ ಯಾರಾದರೂ ಇದ್ದಾರೆ ಸುಬ್ಬು? ನಿನ್ನನ್ನು ನಂಬಿದ್ದಕ್ಕೆ ನಾನು ಪೆದ್ದೆ ಆಗಿದ್ದೀನಾ? ಚೋಟು, ಹೇಳಿ ಅಮ್ಮವ್ರೆ. ತಗೋ, ಇದನ್ನ ಕೊರಿಯರ್ ಮಾಡ್ಬಿಟ್ ಬಾ. ಕೊರಿಯರಾ? ಅಮ್ಮವ್ರೆ, ಇದ್ರಲ್ಲಿ ಫ್ರಮ್ ಅಡ್ರೆಸ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ಬರೀಬಾರ್ದು. ನಾನಿರೋ ಜಾಗ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ವಿಷಯ ನಿನಗೆ ಗೊತ್ತಿಲ್ವಾ ಚೋಟು? ಓ ಹೌದಲ್ಲ, ಆದ್ರೂ ಇದನ್ನ ಯಾರು ಕಳ್ಸಿದಾರೆ ಅಂತ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರಿಗೆ ಗೊತ್ತಾಗತ್ತೆ. ನೀನು ಹೇಳ್ದಷ್ಟು ಮಾಡು. ಹೋಗಿ ಕೊರಿಯರ್ ಮಾಡ್ಬಿಟ್ ಬಾ. ಅಮ್ಮವ್ರೆ, ಇದ್ರಲ್ಲಿ ಏನಿದೆ? ಏಯ್, ತಲೆಹರಟೆ, ನಿನ್ಗ್ಯಾಕೋ ಬೇಕು ಅದೆಲ್ಲ? ನೀನ್ ಜಾಸ್ತಿ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಹೇಳ್ದಷ್ಟು ಮಾಡು. ಆಯ್ತಾಯ್ತು. ಇದ್ರಲ್ಲಿ ಏನಿದೆ ಅನ್ನೋದಕ್ಕಿಂತ ಇದನ್ನ ಯಾರು ಕಳ್ಸಿದಿರ ಅನ್ನೋದ್ ನೋಡೆ ಖುಷಿ ಆಯ್ತು. ಅಷ್ಟು ಸಾಕು. ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಸರಿ, ಬೇಗ ಬಾ. ಇದೊಂದು ಕೆಲಸ ಬಿಟ್ಟು ಬೇರೆ ಎಲ್ಲೂ ಹೋಗ್ಬೇಡ ನೀನು, ಹುಷಾರು. ಸರಿ ಅಮ್ಮವ್ರೆ, ಆಯ್ತು, ಎಲ್ಲೂ ಹೋಗಲ್ಲ, ಬೇಗನೆ ಬಂದ್ಬಿಡ್ತೀನಿ. ಹೇಳು ಪದ್ದು. ಅಮ್ಮೋರೆ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಆ ಮದನ್ ಇದಲ್ಲ, ಅವನೇನೋ ಬಾಲ ಬಿಚ್ತಾ ಇದ್ದಾನೆ ಅನಿಸ್ತಾ ಇದೆ. ಏನಾಯ್ತು ಪದ್ದು? ಅಮ್ಮೋರೆ, ಈಗ ಲಲಿತಾ ದೇವಿ ಅಮ್ಮೋರು ಮನೇಲೇ ಇದ್ದಾರೆ. ಅವ್ರ ಮನೇಲಿ ಇರೋವರೆಗೂ ಆ ಮದನ್ಗಾಗಲಿ ಆ ವಿಜಯಾಂಬಿಕಾಗಲಿ ಬೆಂಕಿ ಕೆಂಡದ ಮೇಲೆ ಕೂತಿರೋ ಹಾಗೆ ಆಗ್ತಿರುತ್ತೆ. ಲಲಿತಾ ದೇವಿ ಅಮ್ಮೋರ ಮುಂದೆ ಇವ್ರ ನಾಟಕಗಳಾಗಲಿ ಇವ್ರ ಮಾತುಗಳಿಗಾಗಲಿ ಯಾವುದು ನಡೆಯಲ್ಲ. ಅದಕ್ಕೆ ಆ ಮದನ್ ಏನಾದರೂ ಪಿತೂರಿ ಮಾಡಿ ಲಲಿತಾ ದೇವಿ ಅಮ್ಮವ್ರಿಗೆ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಅನಿಸ್ತದೆ.